ಯಾಳ ಜೀವನ ಹೊತ್ಕೊಂಡು ಇವ್ರ ತಲೆ ಯಾಕೆ ಬದುಕಿರ್ಬೇಕು? ನಮ್ಮನ್ ಸಾಯಕ್ ಬಿಡಿ. ನಮ್ಗೆ ದುಡ್ಡಿಗೆ ಬರ ಇರ್ಬೋದು, ಆದ್ರೆ ಇಷ್ಟು ವರ್ಷ ಮರ್ಯಾದೆಗೆ ಹಂಚಿ ಬದುಕಿದೀವಿ. ಈಗ ಅದೇ ನಮ್ಮನ್ ಕೈ ಬಿಟ್ಟು ಹೋಗ್ತಿದೆ ಅಂದ್ಮೇಲೆ ಆಡೋ ಒಂದು ಉಸಿರು ನಮಗ್ ಭಾರ ಆಗ್ತಿದೆ. ನಿನ್ ಕೈ ಮುಗಿತೀನಿ. ನೆಮ್ಮದಿಲಿ ಬದುಕಕ್ಕಂತೂ ಆಗ್ಲಿಲ್ಲ, ಸತ್ತಾದ್ರೂ ನೆಮ್ಮದಿ ಕಂಡ್ಕೋತೀನಿ. ಅಮ್ಮ, ನಿಮ್ಮಷ್ಟೇ ನಮ್ಮೆಲ್ರಿಗೂ ನೋವಾಗಿದೆ. ಇದಕ್ಕೆಲ್ಲ ಕಾರಣ ಆಗಿರೋ ದುಷ್ಟತನನ ನಾವು ಸುಡ್ಬೇಕೆ ಹೊರತು ನಮ್ಮನ್ನ ನಾವಲ್ಲ. ನಿತ್ಯನ್ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳ್ಕೊತಿದ್ದೀನಿ, ದಯವಿಟ್ಟು ಹೀಗೆಲ್ಲ ಮಾಡ್ಕೋಬೇಡಿ ಅಮ್ಮ. ಅಜ್ಜಿ ಪ್ಲೀಸ್ ನಮ್ಮ ಮಾತು ಕೇಳು. ಶಾಂತಮ್ಮ, ಒಂದು ಬೆಂಕಿ ನಿಮ್ ಮಗ ಸೊಸೆನ ಈಗಾಗ್ಲೇ ನುಂಗಾಕಿದೆ, ಮತ್ತೆ ಅದೇ ತಪ್ಪು ಮಾಡೋದ್ ಬೇಡವ್ವ. ಕೇಳಿಸ್ತಾ? ಎಲ್ರು ಹೇಳ್ತಿರೋದು ಕೇಳಿಸ್ತಾ? ನಿನಗೋಸ್ಕರ ಅಲ್ದೇ ಇದ್ರು ನಮ್ಗೋಸ್ಕರನಾದ್ರೂ ಬೆಂಕಿ ಪಟ್ಟಣ ಬಿಸಾಕಜ್ಜಿ. ಯಾರು ಏನು ಮಾಡ್ಕೋಬೇಕಾಗಿಲ್ಲ. ನಿತ್ಯನ್ ಮದುವೆ ನಡೆಯುತ್ತೆ. ನಿತ್ಯನ್ ಮದುವೆ ನಡೆಯುತ್ತೆ. ನಿನ್ನ ಮೊಮ್ಮಗಳನ್ನ ಮದುವೆ ಆಗೋ ಹುಡುಗ ನಮ್ ಕಣ್ ಮುಂದೆನೇ ಇದ್ದಾನೆ. ಬಂದ್ಬಿಟ್ಟ. ನಿತ್ಯನ ಮದುವೆ ಆಗ್ತಿರೋದು ತೇಜಸ್ ಅಲ್ಲ, ಕರ್ಣ.